ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಇದು ಹಂಪಿ ಉತ್ಸವಕ್ಕೆ ನೋಡೋಣ ಅಂತೇಳಿ. ಸೊ ಲಾಸ್ಟ್ ಆಲ್ರೆಡಿ 3 ವರ್ಷ ಆಯ್ತು ಹೋಗತ್ತು. ಸೊ ಇದು 3ನೇ ವರ್ಷ. ಹಿಂಗಿದೆ ಅಂತ ನೋಡೋಣ ಅಂತ ಹೋದ್ವಿ. ಮತ್ತೆ ಇದೇನು ಚೇಂಜ್ ಆಗಿದೆ ಅಂತ. ಸೊ ಈ ಸಲ ಮಾತ್ರ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನೋಡ್ರಿ ಎಂಟ್ರೆನ್ಸ್ ಅಲ್ಲಿ. ಸೊ ಆ ಕಡೆ ಲೈಟ್ಸ್ ಎಲ್ಲ ಹಾಕಿ ಈ ಸಲ ಮಾತ್ರ ಫುಲ್ ಚೇಂಜ್ ಮಾಡಿದ್ದಾರೆ ನೋಡ್ರಿ. ಇಲ್ಲಿ ಡ್ರೋನ್ಸ್ ಬಿಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಲಾಂಛನ ಬಂದು ವಿಜಯನಗರ ಸಾಮ್ರಾಜ್ಯದ. ಸೊ ನಮ್ ಮುಂದ್ಕತ ಹೋದ್ರಿಗೆ ಅದು ಮಾಯ ಆಗ್ಬಿಡ್ತು. ಸೊ ನೋಡ್ರಿ ನಮ್ಮ ಕರ್ನಾಟಕ ಅಂತೇಳಿ ಅದು ಕೂಡ ಡ್ರೋನ್ ಅಲ್ಲಿ ಮಾಡಿದ್ರು. ಸೊ ನಾವು ಲೈಟ್ ಸೈಡ್ ಇದ್ವಿ, ಅದು ಲೆಫ್ಟ್ ಸೈಡ್ ಶೋ ಆಗ್ತಾ ಇತ್ತು. ಸೊ ನಾವು ಲೆಫ್ಟ್ ಸೈಡ್ ಹೋದಾಗ ಅದೇನಾಗುತ್ತೆ, ಅವಾಗ ರೈಟ್ ಸೈಡ್ ಬರುತ್ತೆ. ಸೊ ನಮ್ಮ ಮುಂದ್ಕತ ಹೋದ್ರಿಗೆ ಅದು ಆಲ್ರೆಡಿ ಸ್ವಲ್ಪ ಹೋದ್ರಿ ಅದು ಆಫ್ ಆಗೋಗ್ಬಿಡ್ತು ಎಲ್ಲ ಡ್ರೋನ್ಸ್ ಎಲ್ಲ. ಸೊ ಅದಾನಂತರ ಬಂದ್ರೆ ಕಲ್ಯಾಣಿ ನೋಡ್ರಿ, ಇವಾಗ ಇದು ಕರೆಕ್ಟಾಗಿ ಕಾಣಿಸ್ತಾ ಇದೆ. ಸೊ ಕಲ್ಯಾಣಿ ಕೂಡ ನೋಡಿದ್ವಿ. ಡ್ರೋನ್ಸ್ ಅಲ್ಲಿ ಈ ತರ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಫುಲ್ಲು ರಶ್ ಅಂದ್ರೆ ರಶ್ ಇತ್ತು. ಸೊ ಹೋಗಕ್ಕಾಗಲ್ಲ ಅಂತ ಬೈಕಿಂಗ್ಸ್ ಅಲ್ಲಿ ಹೋದ್ರಿಗೇನೆ ಆಲ್ರೆಡಿ ಶಿವಂದು ಶೋ ಆಗ್ತಾ ಇತ್ತು. ಸೊ ಅದಾನಂತರ ನೋಡ್ರಿ ನೆಕ್ಸ್ಟ್ ಬರೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಸೊ ಯಾವ ತರ ಗಲಾಟೆ ಇದೆ ಅಂತ. ನೋಡಿದ್ರಲ್ಲ ಯಾವ್ದಾರು ಕೂಗಾಡ್ತಿದ್ರು ಅಂತೇಳಿ. ಅದಂದ್ರೆ ಮುಂದೆ ಬಂದು ನಾವು ಪಾಪ ಅಣ್ಣಗೆಲ್ಲರಿಗೆ ಜಗನೇ ಇದ್ದಿಲ್ಲ ಬರಕ್ಕೆ. ಎಲ್ಲರೂ ಕಂಪೌಂಡ್ ಹಾರ್ಕೊಂಡು ಬರ್ತಾ ಇದ್ರು. ಸೊ ನಾವು ಕೂಡ ಕಂಪೌಂಡ್ ಆಡೋ ಪರಿಸ್ಥಿತಿ ಬರೋದು, ಬಟ್ ನಾವು ಆರ್ಲಿಲ್ಲ. ಸೊ ಆ ಕಡೆಯಿಂದ ನಡ್ಕೊಂಡು ಬಂದ್ಬಿಟ್ಟು ನಾವು. ಸೊ ಇವ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತೀನಿ ಬರೀ ವಿಡಿಯೋದಾಗ ಅಂದ್ರೆ ಏನ್ ನಾನ್ ಬರಲ್ಲ ನೀ ಬರಲ್ಲ, ನೀವು ವಿಡಿಯೋದಾಗ ಹಾಕಿದ್ರೆ ನಾನು ನೆಕ್ಸ್ಟ್ ಯಾವ ವಿಡಿಯೋದಾಗೂ ಬರಲ್ಲ ಅಂತಂದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಲ್ಲದಂಗೆ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ನೋಡ್ರಿ ಇಲ್ಲಿ ಡ್ರೋನ್ಸ್ ಯಾವ ತರ ಇದೆ ಅಂತ. ಅವೇ ಡ್ರೋನ್ಸ್. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಕೂಡ. ಯಾಕಂತಂದ್ರೆ ನಾವು ಒಂದು ವಿಡಿಯೋ ನೋಡಿರ್ತೀವಿ, ಬಟ್ ಇಷ್ಟೊಂದು ಲಕ್ಷಾಂತರ ಡ್ರೋನ್ಸ್ ನಾನು ನೋಡಿರಲ್ಲ. ಆದ್ರೆ ನೋಡ್ಕಷ್ಟು ಖುಷಿ ಆಯ್ತು. ನಮ್ಮ ಹಂಪಿ ಉತ್ಸವ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರಂತ ಅನ್ಕೊಂಡಿದ್ದಿಲ್ಲ. ಡ್ರೋನ್ಸ್ ಎಲ್ಲ ತರಿಸಿ ಲಕ್ಷಾಂತರ ಅಂತೇಳಿ. ನಮ್ಮ ಫ್ರೆಂಡ್ಗೆ ನೋಡಲಿ ವಿಡಿಯೋ ಮಾಡ್ತಾ ಇದೀನಿ, ನಾನು ಬರಲ್ಲ ಅಂತ ಓಡೋಗ್ತದೆ. ಪರವಾಗಿಲ್ಲ ಆದ್ರೂ ನಾವು ವಿಡಿಯೋ ಮಾಡ್ತೀನಿ ಅಂತೇಳಿ ಮಾಡಿದೆ. ಎಂಟ್ರೆನ್ಸ್ ಒಂದು ಫೋಟೋ ಹೋಗ್ಕೊಂಡ್ವಿ. ಅದಾದ್ಮೇಲೆ ನೋಡಿ ಎಲ್ಲಂದ್ರೆ ಗುಡಿ ಹತ್ರ ಈ ತರ ಮಾಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಈ ತರ ಮಾಡಿದ್ದು. ಆ ಕಡೆ ಲೈಟ್ಸ್ ಆಗಿಬಿಟ್ರೆ ಈ ತರ ಡೆಕೋರೇಷನ್ ಮಾಡ್ತಾರಂತ ಅನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಯಾರು ಅನ್ಕೊಳಲ್ಲ. ಫಸ್ಟ್ ಆಫ್ ಆಲ್ ನಾನಂದ್ರೆ ತಪ್ಪು. ಇದೇ ಫಸ್ಟ್ ಟೈಮ್ ಈ ತರ ಮಾಡಿದ್ದು. ತುಂಬಾ ಖುಷಿ ಆಯ್ತು ಇದು ನೋಡಿ. ನಮ್ಮ ಫ್ರೆಂಡಿಗೆ ಅಂದ್ವಿ ನೆಕ್ಸ್ಟ್ ನಿನ್ ಮದುವೆಗೆ ಈ ತರ ಮಾಡೋಣ ಅಂತೇಳಿ ರೆಡಿ ಮಾಡೋಣ ಚೌಟ್ರಿನ ಅಂತಂದ್ವಿ. ಅದಾದ್ಮೇಲೆ ಅವ್ರಿಗೆ ಗೊತ್ತಿಲ್ಲ ನಾವು ವಿಡಿಯೋ ಮಾಡ್ಕೊಂಡೆ 1-2-3. ಅದಾದ್ಮೇಲೆ ನಾವು ಗುಡಿ ಹತ್ರ ಒಂದು ಫೋಟೋ ಹೊಡ್ಕೊಂಡ್ವಿ. ನೋಡಿ ಯಾವ ತರ ಬಂದಿದೆ ಅಂತ ಫೋಟೋ. ಸೊ ಇದು ChatGPT ಆನ್ ಆಗೋಣ ಅದು ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲ ನೋಡ್ರಿ ಇಷ್ಟು ಜನ ನಾವು ಹೋಗಿದ್ವಿ. ನಾವು ಬರೋದ್ರಿಗೇನೆ ರಾತ್ರಿ 2:30 ಆಯ್ತು. ಇನ್ನೂ ಆಗಲ್ಲ ಅಂತ ಅನ್ಕೊಂಡು ಹೋಗಿದ್ವಿ ನೋಡೋಣ ಅಂತ. ತುಂಬಾ ಜನ ಇರ್ತಾರಲ್ಲ, ಸೊ ಹಂಗಾಗಿ ಬರೋರೆಲ್ಲ ಹೋಗೋರು ಇರ್ತಾರಲ್ಲ, ಭಯ ಏನಿರಲ್ಲ. ಸೊ ಒಂದ್ಸರಿ ಬನ್ನಿ ನಮ್ಮ ಹಂಪಿನ ಯಾವ ತರ ಇದೆ ಅಂತ ಹೇಳಿ. ಅದಾದ್ಮೇಲೆ ನಾವು ಫೋಟೋ ಹೊಡ್ಕೊಂಡು ಮುಂದೆ ಬಂದೆ. ಆನೆ ಅನ್ಕೊಂಡೆ ನಾನು ರಿಯಲ್ ಆಗಿ. ಯಾಕಂದ್ರೆ ನಮ್ಮ ಹಂಪಿ ಒಳಗೆ ಒಂದು ಆನೆ ಇದೆ. ಇಷ್ಟು ಮುಂದೆ ಎಂಟ್ಕೊಂಡು ಫೋಟೋ ಹೊಡ್ಕೊಂತ ಇದಾರಲ್ಲ ಅಂತ ಅನ್ಕೊಂಡೆ. ಅದು ಆನೆ ಅಲ್ಲ, ಪ್ಲಾಸ್ಟಿಕ್ ಆನೆ. ಆದ್ರೂ ಪರವಾಗಿಲ್ಲ ಅಂತ ನಾವೊಂದು ಫೋಟೋ ಹೊಡ್ಕೊಂಡ್ವಿ. ಒಳಗಡೆ ಸ್ಟೇಜ್ ಹಾಕಿದ್ರು ಫಸ್ಟ್ ಟೈಮ್. ಒಳಗಡೆ ಸ್ಟೇಜ್ ಹಾಕಿದ್ದಿಲ್ಲ, ಫಸ್ಟ್ ಟೈಮ್ ಸ್ಟೇಜ್ ಹಾಕಿದ್ರು. ನಾನೇನು ಮಾಡಿ ಸರಿ ಆಯ್ತು ಸ್ಟೇಜ್ ಎಲ್ಲ ನೋಡ್ಕೊಂಡು ಫಾರಿನರ್ಸ್ ಎಲ್ಲ ನೋಡೋಕೆ ಬಂದ್ರು. ನಾವು ಅನ್ಕೊಂಡು ಎಷ್ಟೊಂದು ಜನ ಬರ್ತಾರ ನೋಡೋಕ, ಇಲ್ಲ ಇದ್ದಾಗ ಹೋಗೋಕ್ಕಾಗಲ್ಲ ಏನೋ ಅನ್ಕೊಂಡು. ಆದ್ರೂ ಪರವಾಗಿಲ್ಲ ಅಂತೇಳಿ ನಾನೊಂದು ರೆಕಾರ್ಡಿಂಗ್ ಕೊಟ್ಟೆ. ಯಾಕಂದ್ರೆ ಹಂಪಿ ಅವರೆಲ್ಲ ಬಂದಿದ್ರು ನೋಡ್ರಿ ಅಂತೇಳಿ ನಾನೊಂದು ಡ್ಯಾನ್ಸ್ ಮಾಡಿದ್ದೀನಿ ನೋಡ್ರಿ ಆ ಥರ ಇದೆ ಅಂತ ಹೇಳಿ. ನಾನು ಡ್ಯಾನ್ಸ್ ಮಾಡಿದ್ಮೇಲೆ ಒಂದು ಕಡ್ಲೆಕಾಳು ಗಣೇಶ ಹತ್ರ ಒಂದು ಫೋಟೋ ಹೊಡ್ಕೊಂಡು ಹೊರಗಡೆ ಬಂದ್ವಿ. ಇನ್ನೂ ವಿಡಿಯೋಸ್ ಇದಾವು. ಯಾಕಂದ್ರೆ ಇದು ಒಂದು ವಿಡಿಯೋದಲ್ಲಿ ಮುಗಿದಾಗಲ್ಲ, ತುಂಬಾ ಇದಾವೆ. ಒಂದ್ಸರಿ ಬನ್ನಿ ನಮ್ಮ ಹಂಪಿನ ನೋಡಿ ಅಂತೇಳಿ ನಾನು ಹೇಳಿದ್ನಿ. ಯಾಕಂತಂದ್ರೆ ಹಂಪಿ ನೋಡ್ಬೇಕು, ಕಣ್ಣಿದ್ದವರು ಕನಗಿರಿ ನೋಡ್ಬೇಕಂತೆ, ಕಾಲಿದ್ದವರು ಹಂಪಿ ನೋಡ್ಬೇಕಂತೆ. ಹಂಪಿ ಎಷ್ಟು ನೋಡಿದ್ರು ಸಾಲಲ್ಲ, ತುಂಬಾ ಚೆನ್ನಾಗಿ